ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗದೆ ಇದನ್ನು ಮುಂದೆ ಏನಾದರೂ ಅಂದರೆ ಈ ಪೈರಸಿ ಏನಾದರೂ ಆರ್ಗನೈಸಿಂಗ್ ಆಗಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಯಾರಾದರೂ ಇದ್ದಾರಾ ಆ ಥರದವರು ಅಂತ ಒಂದು ಇಂಡಸ್ಟ್ರಿಯಿಂದ ಒಂದು ಕಮಿಟಿ ಥರ ಏನಾದರೂ ಹೋಗಿ ಸಂಬಂಧಪಟ್ಟವ್ರಿಗೆ ಏನಾದರೂ ಒಂದು ಅಪೀಲ್ ಮಾಡೋವಂಥ ಪಾಸಿಬಿಲಿಟಿ ಇದೆಯಾ? ಅದಕ್ಕೆ ನೀವು ಮುಂದಾಳತ್ವ ವಹಿಸ್ಕೋಬೋದಾ ಅಂತ ಒಂದು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಆಂಧ್ರದಲ್ಲಿ ಸೇಮ್ ಇದೇ ಥರ ಒಂದು ಐಬಮ್ ರವಿ ಅಂತೇಳಿ ಒಂದು ವೆಬ್ಸೈಟೇ ರನ್ ಮಾಡ್ತಾಯಿದ್ರು. ಸೊ ರೀಸೆಂಟ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಕರ್ಕೊಂಬಂದಿದ್ದಾರೆ. ಸೊ ಇದು ಫ್ಯಾನ್ಸ್ ವಾರು ಅಥವಾ ಇನ್ನೊಬ್ಬರ ಮೇಲೆ ಕೆಟ್ಟ ಸಿನಿಮಾನ ಡಲ್ ಮಾಡಲಿಕ್ಕೆ ಅಲ್ಲದೆ ಏನಾದರೂ ಆರ್ಗನೈಸಿಂಗ್ ಆಗಿ ಮಾಡ್ತಾ ಇದ್ದಾರಾ ಇಲ್ಲಿ ಪೈರಸಿ ಅನ್ನೋದು? ಇಂಡಸ್ಟ್ರಿ ಕಡೆಯಿಂದ ಸಂಬಂಧಪಟ್ಟವ್ರಿಗೆ ಏನಾದರೂ ಅಪ್ರೋಚ್ ಮಾಡೋವಂಥ ಪ್ಲಾನ್ ಏನಾದರೂ ಮಾಡಬಹುದಾ ಅಂತ. ಎಲ್ಲದಕ್ಕೂ ಅತಿ ಶೀಘ್ರದಲ್ಲೇ ಉತ್ತರ ಕೊಡ್ತೀನಿ. ಸುದೀಪ್ ಸರ್, ಇಲ್ಲಿ ಅಪೂರ್ವ ಅಂತ ಜ್ಞಾನಚಕ್ಷು ಚಾನಲ್ ಇಂದ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಅಪೂರ್ವ. ಸರ್, ಮಾರ್ಕ್ ಫಸ್ಟ್ ಕಂಪ್ಲೀಟ್ ಹೇಳಲಿಲ್ಲ ನೀವು, ಆನ್ಸರ್ ಕಂಪ್ಲೀಟಾ? ಎಸ್ ಎಸ್ ಓಕೆ. ಈ ಸಿನಿಮಾ ಮಾರ್ಕ್ ಸಿನಿಮಾದಲ್ಲಿ ಒಂದು 15 ನಿಮಿಷ ಡೈಲಾಗೇ ಇಲ್ಲದೆ ಓದೋನು ಸರ್ ನಾನು. ಅಟ್ಲೀಸ್ಟ್ ಇಲ್ಲಿ ಒಂದು ಲೈನ್ ಹೇಳಿದ್ದೀನಿ ಸರ್. ನಾನು ತುಂಬ ಡೀಪಾಗಿ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ದಡ್ರಲ್ಲ. ಕರೆಕ್ಟ್ ಕರೆಕ್ಟ್ ಯು ಗಾಟ್ ಮೈ ಆನ್ಸರ್. ಸರ್, ಕಂಟಿನ್ಯೂ ಮಾಡಲಾ ಸರ್? ಎಸ್ ಸಪೋರ್ಟ್. ಅವರು ಮಧ್ಯ ಮಾತಾಡ್ತಾರೆ ನಮ್ಮ ಸ್ನೇಹಿತರೆ, ಪಾಪ ಅವ್ರು ಒಳ್ಳೆ ಉದ್ದೇಶದಲ್ಲಿ ಕೇಳ್ಯಾರ, ಇಲ್ಲ ಅಂತಲ್ಲ. ಬಟ್ ಇಲ್ಲ ಹೋಲ್ಡ್ ಆನ್ ಸರ್. ಇಲ್ಲ, ಏನಕ್ಕೆ ಕೇಳಿದೆ ಅಂತಂದರೆ, ಐ ನೋ ಸರ್, ಹೋಲ್ಡ್ ಆನ್. ಈ ಸರ್ತಿ ಒಂದು ಹೇಳಿಕೆ ಬೇರೆ ಥರ ಒಂದು ಸ್ಟೇಜ್ಗೆ ಹೋಗಿದೆ, ಅದು ಮುಂದಕ್ಕೆ ತಗೊಂಡು ಹೋಗಿ ಬಿಡಿ. ಎಲ್ಲ ಸ್ಟೇಜ್ ಎಂಡ್ ಆಗುತ್ತೆ, ಮನುಷ್ಯನ ಎಂಡ್ ಆಗ್ತಾನೆ, ನನ್ನ ಮಧ್ಯದಲ್ಲಿ ಎಂಡ್ ಆಗಲ್ಲ. ಸರ್, ಈಗ ಮಾರ್ಕ್ ಸಿನಿಮಾನ ಇಷ್ಟು ಒತ್ತಡದಲ್ಲಿ ಲಿಮಿಟ್. ಒಂದು ನಿಮಿಷ ಅಲ್ಲಿ ಹೋಗಿ ಬರ್ತೀನಿ ಸರ್, ಒಂದು ನಿಮಿಷ. ಮೊದಲು ನಿಮಗೆ ಮಾರ್ಕ್ ಸಕ್ಸಸ್ ಮೈಕ್ ಹತ್ರ ಇಟ್ಕೊಳ್ಳಿ ಅಪೂರ್ವ. ಅಭಿಮಾನಿಗಳ ಫಸ್ಟ್ ಮಾತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್ ಮಾರ್ಕ್ ಸಕ್ಸಸ್ ಅಲ್ಲಿ? ಐ ಕಾಂಟ್ ಪಿಕ್ ಒನ್ ಅಪೂರ್ವ ಲೈಕ್ ದಟ್. ಐ ಕಾಂಟ್ ಡೂ ದಟ್. ನನಗೆ ಗೊತ್ತಿರೋದು, ಒಂದು ಸಿನಿಮಾ ಮಾಡಿದಾಗ ಇನ್ಫ್ಯಾಕ್ಟ್ ನಾನು ಮನೇಲಿದ್ದೆ, ಎಲ್ಲರೂ ಹೋಗ್ತಾ ಇದ್ರು, ಸಿನಿಮಾಗೆ ಹೋದರು ಬಂದರು. ಆ್ಯಂಡ್ ಗೊತ್ತಾಗೋದು ಒಂದು ಕೆಲವು ಸುಳಿವುಗಳು ಅಂತ ಹೇಳ್ತೀವಲ್ಲ ನಾವು. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆಲವು ಥಿಯೇಟ್ರ್ ಇದ್ದಾವೆ, ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ, ವಾಟ್ ಎವರ್ ದಟ್ ಇಸ್. ಯಾವಾಗ ಅರ್ಲಿ ಮಾರ್ನಿಂಗ್ ಫ್ಯಾನ್ಸು ಶೋ ಮುಗಿಸಿ ನನ್ನ ಮನೆ ಮುಂದೆ ಬರ್ತಾರೋ ಸಿನಿಮಾ ಇಷ್ಟ ಆಯಿತು ಅಂತ ಅರ್ಥ. ಬರಲಿಲ್ಲ ಅಂದರೆ ಓಹೋ ಇದು ಬೇರೆ ಕಡೆ ಹೋಗ್ತಾ ಇದ್ವಿ. ತುಂಬ ಒಂದು ಹಿಂಟ್ ನನಗೆ ಪರ್ಸ್ನಲಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳು ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ, ಅದೇನೋ ಸ್ವಲ್ಪ ಬಂದರು ಅಣ್ಣ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸೌಂಡ್ ಇಲ್ಲದೆ ಹಂಗೆ ಹೋಗ್ಬಿಟ್ಟಾರೆ, ಯಾರು ಬಂದೇ ಇಲ್ಲ. ಮ್ಯಾಕ್ಸ್ ಆದಾಗಲೂ ಅಥವಾ ಇವಾಗಲೂ 6 o'clock ಶೋ ಆದರೆ ಬೈ 8:30 ಆಲ್ಮೋಸ್ಟ್ 3:30ವರೆಗೂ ಎಷ್ಟು ಜನ ಬಂದು ಹೋಗ್ತಾ ಇದ್ರು. ದಟ್ ಗಿವ್ಸ್ ಯು ಅ ಸ್ಮಾಲ್ ಇನ್ಸೈಟ್. ಐ ಆಮ್ ನಾಟ್ ಇವನ್ ಟ್ರೈಂಗ್ ಟು ಸೇ ದಟ್ ಇಸ್ ದ ವರ್ಡಿಕ್ಟ್, ಆ್ಯನ್ ಇನ್ಸೈಟ್. ಅದು ಮುಗೀತವ, ಅದಾಗ್ತಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಫಾರ್ವರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಂಭ್ರಮಗಳು, ಎವ್ರಿಥಿಂಗ್. ಸಿ, ಆ್ಯಸ್ ಐ ಟೋಲ್ಡ್ ಯು, ಸೆಲೆಬ್ರೇಷನ್ 1-2 ಶೋಗೆ ಮಾಡ್ಬೋದು, 1-2 ಊರಲ್ಲಿ ಮಾಡ್ಬೋದು. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ, ಇನ್ಫ್ಯಾಕ್ಟ್ ಒರಾಯನ್ ಮಾಲಲ್ಲೆಲ್ಲ ನಾನು ಆ ಥರ ದಿಸ್ ಅ ಡಿಫ್ರೆಂಟ್ ಸೆಟಪ್ ಆಫ್ ಅ ಕ್ರೌಡ್ ಹೂ ಗೋಸ್ ಟು ಒರಾಯನ್, ರೈಟ್? ಅವರೆಲ್ಲರೂ ಡ್ಯಾನ್ಸ್ ಮಾಡಿ ವಿಡಿಯೋಗಳು ಹಾಕಿ ಅವರೆಲ್ಲರೂ ವಿಸಿಲ್ ಹೊಡಿತಾ ಇದ್ದಾರೆ. ಐ ಥಿಂಕ್ ದಿಟ್ ಇಸ್ ಸೋ ಓವರ್ವೆಲ್ಮಿಂಗ್, ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ಆ ಸ್ಟೇಜಲ್ಲಿ ಇದ್ದೀವಿ ನಾವು ಅಷ್ಟೇ. ಇನ್ನೂ ವಿ ಹ್ಯಾವ್ ನಾಟ್ ಟ್ರೈಂಗ್ ಟು ಸೇ ದಟ್ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋಯ್ತು, ಇಟ್ ಇಸ್ ಫಿನಿಶ್ಡ್ ಅಂತ, ನಥಿಂಗ್ ಲೈಕ್ ದಟ್. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಸ್ಟಿಲ್. ಸಿನಿಮಾ ನಾವು ಒಂದು ಫ್ರೂಟ್ ಅಂತ ತೊಗೊಂಡ್ರೆ ಅದರಲ್ಲಿ ಬರುವಂಥ ಕೊನೆ ಡ್ರಾಪ್ವರೆಗೂ ಪ್ರೊಡಕ್ಷನ್ಗೆ ಸೇರುತ್ತೆ. ಅದಕ್ಕೆ ನಾವು ಏನು ಒದ್ದಾಡಬೇಕೋ ಒದ್ದಾಡ್ತಾ ಇರ್ತೀವಿ. ಅದು ಸತತ ಪ್ರಯತ್ನ ಇದೆ. ಟುಡೇ ವಿ ಕೇಮ್ ಇನ್ ಫ್ರಂಟ್ ಆಫ್ ಯು ಟು ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್ ಟು ದ ಕ್ರೌಡ್ ಆಸ್ ವೆಲ್ ಆಸ್ ದ ಮೀಡಿಯಾ ಫಾರ್ ಹ್ಯಾವಿಂಗ್ ಸಪೋರ್ಟೆಡ್ ಅಸ್. ದಿಸ್ ಇಸ್ ಅ ಗ್ರ್ಯಾಟಿಟ್ಯೂಡ್ ಮೀಟ್ ಅಂತ ಅನ್ಕೊಳ್ಳಿ ಅಷ್ಟೇ. ಸಂಗೀತವನ್ನ ಎಲ್ಲರೂ ಸಂಭ್ರಮಿಸಿದ್ದಾರೆ. ಒಳ್ಳೆಯ ಹಾಡುಗಳನ್ನ ಕೊಟ್ಟಿದ್ದೀರಾ ಸರ್, ಬಹಳ ಖುಷಿ ಆಯ್ತು. ಮಲೈಕಾ ಹಾಡನ್ನ ಸಾನ್ವಿ ಅವರು ಹಾಡುವಂತ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್? ಯಾಕಂದ್ರೆ ತಂದೆಗೂ ಗೊತ್ತಿರ್ಲಿಲ್ಲ ಅವ್ರು ಹಾಡ್ತಿದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳೋದು. ಆಕ್ಚುಲಿ ಸಾನ್ವಿ ಅವ್ರದ್ದು ಅಮ್ಮ ಸುದೀಪ್ ಸರ್ ಮನೇಲಿ ಮೀಟ್ ಮಾಡಿದಾಗ, ಒಂದು ಗೆಟ್ರಿಗೆ ಹೋದಾಗ ನಾನು ಸಾನ್ವಿಯವರ ವಾಯ್ಸ್ನ ಕೇಳಿದ್ವಿ ಮುಂಚೆನೆ, ವಿಕ್ರಾಂತ್ ರೋಣ ಆ ಟೈಮಲ್ಲೇ 2-3 ವರ್ಷದ ಮುಂಚೆ ಕೇಳಿದ್ವಿ. ಯೂಶಲಿ ವಾಯ್ಸ್ ಕಾಸ್ಟಿಂಗ್ ಎಲ್ಲ ಬಾಬಿಯವ್ರು ಮಾಡೋದು. ಅವು ಮುಂಚೆನೇ ಮಾತಾಡ್ಕೊಂಡಿದ್ವಿ ನಾವು ಈ ಥರ ಮಾಡೋಣ ಅಂತ. ಬಟ್ ನಮಗೊಂದು ಒಳ್ಳೆ ಸಾಂಗ್ ಮತ್ತು ಅವ್ರ ವಾಯ್ಸ್ ರೇಂಜ್ ಇದೆಯಲ್ಲ, ಅವ್ರ ಒಂಥರ ಇಟ್ಸ್ ವೆರಿ ಎಲ್ಲ ಜಾಯಿಂಟ್ ಶೂಟ್ ಆಗುತ್ತೆ. ಬಟ್ ಶಿ ಈಸ್ ಬೆಸ್ಟ್ ಇನ್ ದಿಸ್ ಕೈಂಡ್ ಆಫ್
ಏನೋ ಏನು ಹೇಳ್ತೀವಿ ಅದಕ್ಕೆ ದಟ್ ಫ್ಯಾಟ್ ವಾಯ್ಸ್ ಇರುತ್ತೆ ಅವರದು, ಆ್ಯಂಡ್ ವೆರಿ ಸ್ಟೈಲಿಶ್, ಮತ್ತು ಮೋರಿ ಜಾಝಿ ಫೀಲ್ ಇರುತ್ತೆ ಅವ್ರದ್ದು ಇದರಲ್ಲಿ ವಾಯ್ಸಲ್ಲಿ. ಆ್ಯಂಡ್ ಶಿ ಸಿಂಗ್ಸ್ ಆಲ್ಸೋ ಆ ಜಾನರ್ಲಿ ಶಿ ಸಿಂಗ್ಸ್ ಬ್ಯೂಟಿಫುಲಿ. ಸೊ ವಿ ಆರ್ ವೈಟಿಂಗ್ ಫಾರ್ ಎ ಪರ್ಫೆಕ್ಟ್ ಆಪರ್ಚುನಿಟಿ. ದೆನ್ ಈ ಸಾಂಗ್ ಕಂಪೋಸ್ ಆದ ಕೂಡಲೇ ನಾನು ಫಸ್ಟ್ ಅಂದ್ಕೊಂಡಿದ್ದೇನೆ ಸಾನ್ವಿಯರ್ ಮಾಡ್ಬೋದು ಅಂದ್ಕೊಂಡ್ರೆ ನಾನು ಅವ್ರ ಬುಕ್ಕ ನೋಡಿದೆ ಕರೆಕ್ಟ್ ವಾಯ್ಸ್ ಅಂತ. ಬಟ್ ದೆನ್ ಹಾಡ್ಸ್ಬಿಟ್ಟು ನೋಡಿ, ಬಿಕಾಸ್ ನಾವು ಹಿಂಗೆ ಹೇಳಿಬಿಟ್ಟು ಆಮೇಲೆ ಇಲ್ಲ ಸರ್ ಸೆಟ್ ಆಗಿಲ್ಲ ಅನ್ನೋ ಆಗ್ಬಿಡ್ಬಾರ್ದು ಅಂತೇಳಿ ಹಾಡ್ಸಿ ನೋಡಿ ಅದಾದಮೇಲೆ ನಾನು ಸುದೀಪ್ ಸರ್ಗೆ ಮೆಸೇಜ್ ಹಾಕ್ತೆ, ಇಲ್ಲ ಸರ್ ಸಾನ್ವೀಸ್ ವಾಯ್ಸ್ ಇಸ್ ಸೂಪರ್, ನಾವು ವಿ ವಿಲ್ ಗೋ ವಿತ್ ಸಾನ್ವೀಸ್ ವಾಯ್ಸ್ ಅಂತ. ಸುದೀಪ್ ಸರ್ ಪ್ರಶ್ನೆಗೆ ಮುಂದುವರಿದು ಸರ್, ನೀವು ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಪ್ರಶ್ನೆ ಅಂದರೆ ನಮ್ಮ ಕೇಶವಮೂರ್ತಿ. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.